ಈ ನಮ್ಮ ನೆಲದಲ್ಲಿ ಹಲವಾರು ಸಂತರು ಸೂಫಿಗಳು ಬಂದು ಹೋಗಿದ್ದಾರೆ. ಅವರ ಅತೀಂದ್ರಿಯ ಶಕ್ತಿಯ ಮೂಲಕ ಪವಾಡ ಪುರುಷರ ಹೆಸರಿನಲ್ಲಿ ಇವತ್ತಿಗೂ ಜನಮಾನಸದಲ್ಲಿ ಉಳಿದಿದ್ದಾರೆ. ಅವರ ಪವಾಡಗಳಿಂದ ಭಕ್ತರ ಮನದಲ್ಲಿ ದೇವರಾಗಿ ನೆಲೆ ನಿಂತಿದ್ದಾರೆ. ಅವರ ಗದ್ದುಗೆಗೆ ಇವತ್ತಿಗೂ ಕಷ್ಟಜೀವಿಗಳು ಬಂದು ತಮ್ಮ ವರಗಳನ್ನ ಬೇಡುತ್ತಾರೆ. ನೀವೆಲ್ಲ ಅನೇಕ ಪವಾಡಗಳ ಬಗ್ಗೆ ಕೇಳಿರ್ತೀರಿ, ಕಣ್ಣಾರೆ ಕಂಡಿರ್ತೀರಿ ಕೂಡ. ಆದರೆ ಸೂಫಿ ಸಂತರೊಬ್ಬರು ಕುಳಿತುಕೊಳ್ತಾ ಇದ್ದ ಬೇವಿನ ಮರದಿಂದ ಸಕ್ಕರೆ ಬೀಳ್ತಾ ಇತ್ತು. ಆ ಬೇವಿನ ಮರದ ಎಲೆಗಳು ಸಿಹಿಯಾಗಿ ಇರ್ತಿದ್ವು ಅಂದ್ರೆ ನೀವು ನಂಬ್ತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಇಲ್ಲಿಂದ ಕಳೆದ 300 ವರ್ಷಗಳ ಹಿಂದಿನ ಕಾಲವದು. ಸಂಚಾರಿಗಳಾಗಿದ್ದ ಸೂಫಿ ಸಂತರೊಬ್ಬರು ಒಂದು ಹೊಲದಲ್ಲಿರುವ ಬೇವಿನ ಮರದ ಕೆಳಗೆ ತಂಗಿದ್ದರು. ಅದೇ ಸಮಯಕ್ಕೆ ಹೊಲದ ಮಾಲೀಕ ಅಲ್ಲಿಗೆ ಬರ್ತಾನೆ. ಈ ಸಂತರು ಮಾಂಸಾಹಾರ ಸೇವಿಸುವುದನ್ನು ಕಂಡ ಆ ಹೊಲದ ಮಾಲೀಕನಿಗೆ ಒಂದಿಷ್ಟು ಇರುಸು ಮುರುಸಾಗುತ್ತದೆ. ಏಕೆಂದ್ರೆ ಆತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವನಾಗಿದ್ದ. ನಾನು ಹೊಲದಲ್ಲಿ ನೀನೇಕೆ ಬಂದು ಕುಳಿತಿದ್ದೀಯಾ? ಯಾರು ನೀನು? ಎದ್ದು ಹೋಗಿ ಇಲ್ಲಿಂದ ಎಂದೆಲ್ಲ ಒಂದಿಷ್ಟು ಸಂಭಾಷಣೆ ನಡೆಯುತ್ತದೆ. ಆಗ ಆ ಸೂಫಿ ಸಂತರು ಮುಂದೊಂದು ದಿನ ನಾನು ಇಲ್ಲಿಯೇ ಬಂದು ಇರ್ತೇನೆ ಅಂತ ಹೇಳ್ತಾರಂತೆ. ನಾನು ಮತ್ತೆ ಒಳ್ಳಿ ಬಂದು ಇದೇ ಜಾಗಕ್ಕೆ ನಾನು ಸೇರ್ಪಡೆ ಆಗುತ್ತೇನೆ ಅಂತ ಈ ಶರಣರು ವಾಕ್ಯ ನುಡಿದಿದ್ರು ಸರ್. ದೇಶ ಸಂಚಾರ ಮಾಡಿ ಅವ್ರು ಬಂದು ಮತ್ತೆ ಇಲ್ಲೇ ಬಂದು ವಾಸ ಮಾಡಿ. ಅಜ್ಜವ್ರು ಹೇಳಿದ ಹಾಗೆ ಹಿಂದಿನ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರು ಬ್ರಾಹ್ಮಣರು ಇರ್ತಾ ಇದ್ರು. ಅವಾಗ್ಲೂ ಕೂಡ ಗ್ರಾಮದ ಮುಖ್ಯಸ್ಥರು ಬ್ರಾಹ್ಮಣರೇ ಇದ್ರು. ಇದು ಅವ್ರದ್ದು ಹೊಲ. ಅವರು ಇಲ್ಲಿ ಬಂದು ಶರಣರು ಬಂದ ಇಲ್ಲಿ ನೆಲೆಸಿದ ಮೇಲೆ ಇವರಿಗೆ ಎಲ್ಲಾ ರೀತಿಯ ಆಹಾರ ಪದ್ಧತಿಗಳು ನಡೀತಾ ಇರ್ತಾವ. ಅದು ಮಾಂಸಾಹಾರ, ಸಸ್ಯಾಹಾರ, ಎಲ್ಲಾ ರೀತಿಯ ಆಹಾರ ಪದ್ಧತಿಗಳು ನಡೀತಾ ಇರ್ತಾವ. ಅದ್ರ ಸಂಬಂಧಪಟ್ಟ ಹಾಗೆ ಏನಾಗ್ತದ ಅಂದ್ರ ಅವ್ರು ಮಾಂಸಾಹಾರ ಪದ್ಧತಿಯನ್ನ ಅಕ್ಸೆಪ್ಟ್ ಮಾಡಂಗಿಲ್ಲ, ನಿರಾಕರಿಸ್ತಾರ. ಸಸ್ಯಾಹಾರಿಗಳ ಬ್ರಾಹ್ಮಣರ ಸಸ್ಯಾಹಾರಿಗಳೆಲ್ಲ ಸೂಫಿ ಸಂತರು ಎಲ್ಲಾ ಜಾತಿ ಜನಾಂಗಕ್ಕೂ ಬೇಕಾಗಿರ್ತಕ್ಕಂಥವ್ರು. ಯಾಕೆ ಎಲ್ಲಾ ಆಹಾರಗಳನ್ನ ಸ್ವೀಕಾರ ಮಾಡ್ತಾರಂತಂದ್ರೆ ಎಲ್ಲಾ ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಅವರು ಕೆಳಜಾತಿಯರೇ ಆಗಿರ್ಲಿ, ಮೇಲ್ಜಾತಿಯರೇ ಆಗಿರ್ಲಿ, ಲಿಂಗಾಯತರ ಆಗಿರ್ಲಿ, ಕುರುಬರಾಗಿರ್ಲಿ, ಉಪ್ಪಾರ ಆಗಿರ್ಲಿ, ಬೋವಿ ಆಗಿರ್ಲಿ, ಯಾವುದೇ ಜಾತಿಯವರಾಗಿರ್ಲಿ, ಅವ್ರೆಲ್ಲರನ್ನು ತಮ್ಮ ಹತ್ರ ಸಾಧಿಸ್ಕೊಂಡವ್ರು. ಅಂದ್ರೆ ಆ ಜಾತಿಯ ಜನಾಂಗದ ಆಹಾರ ಪದ್ಧತಿಗಳನ್ನು ಅವ್ರು ಅನುಸರಿಸಬೇಕಾಗ್ತದ. ಹಾಗಾಗಿ ಎಲ್ಲಾ ಆಹಾರ ಪದ್ಧತಿಗಳನ್ನ ಅನುಸರಿಸಿದ್ರಂತೆ ಏನಾಗುತ್ತೆ, ಅವತ್ತಿನ ಈ ಗ್ರಾಮದ ಮುಖ್ಯಸ್ಥರಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಇರುಸು ಮುರುಸು ಆಗುತ್ತೆ. ಹಿಂಗಾದಾಗ ಇವ್ರ ಜೊತೆಗೆ ವಾದ ಆದಾಗ ಏನೇ ವಾದ ಆದ್ರೂ ನೀವೇನೇ ಮಾಡಿದ್ರು ಮತ್ತೆ ನಾನು ಇದೇ ಜಾಗದಲ್ಲಿ ಬಂದು ಇರ್ತೀನಿ ಅಂತೇಳಿ ಮಾತು ಕೊಟ್ಟು ಹೋಗ್ತಾರ. ಅದಾದ್ಮೇಲೆ ಇವ್ರು ಮತ್ತೆ ತಿರ್ಗಾ ದೇಶ ಸಂಚಾರ ಮಾಡ್ಕೊಂಡು ಆದ್ಮೇಲೆ ಬಂದು ಇಲ್ಲೇ ನೆಲೆಸ್ತಾರ ಅನ್ನೋದು ಮೌಖಿಕ ಇತಿಹಾಸ. ಕೆಲ ಕಾಲದ ನಂತರ ಆ ಬೇವಿನ ಮರದಿಂದ ಸಕ್ಕರೆ ಸುರಿಲಿಕ್ಕೆ ಪ್ರಾರಂಭವಾಗ್ತದೆ. ಬೇವಿನ ಎಲೆಗಳು ಸಿಹಿಯಾಗಿರುವುದನ್ನ ಕಂಡು ಹೊಲದ ಮಾಲೀಕನೊಳಗೊಂಡು ಇಡೀ ಗ್ರಾಮಸ್ಥರೇ ಬೆಚ್ಚಿ ಬಿದ್ದಿದ್ದರು. ಈ ಸೂಫಿ ಸಂತರ ಕಾಲಾನಂತರದಿಂದ ಇಲ್ಲಿಯವರೆಗೂ ಈ ದರ್ಗಾದಲ್ಲಿ ಅನೇಕ ಪವಾಡಗಳು ನಡೆದಿದ್ದಾವೆ. ಅನೇಕ ಭಕ್ತರು ಈ ಸಂತರಿಂದ ಉದ್ಧಾರವೂ ಆಗಿದ್ದಾರೆ. ಈ ದರ್ಗಾಕ್ಕೆ ನಡೆದುಕೊಂಡ ಮೇಲೆ ಅದೆಷ್ಟೋ ವರ್ಷದಿಂದ ಮಕ್ಕಳಾಗದೆ ನೊಂದಿದ್ದವರಿಗೆ ಮಕ್ಕಳ ಫಲ ಸಿಕ್ಕಿದೆ. ಈ ಗ್ರಾಮದಲ್ಲಿಯ ಎಲ್ಲ ಸಮುದಾಯಗಳ ಬಹುತೇಕರು ತಮ್ಮ ಮಕ್ಕಳಿಗೆ ಈ ಸಂತರ ಹೆಸರನ್ನು ಇಟ್ಟಿದ್ದಾರೆ. ಸುಮಾರು ವರ್ಷಗಳಿಂದ ಇವತ್ತಿಗೂ ಹಿಂದೂ ಮುಸ್ಲಿಮರು ಸೇರಿಕೊಂಡು ಈ ಸೂಫಿ ಸಂತರ ಉರುಸು ಮಾಡ್ತಾ ಬಂದಿದ್ದಾರೆ. ಹಾಗಾದ್ರೆ ಈ ಪವಿತ್ರವಾದ ದರ್ಗಾ ಎಲ್ಲಿದೆ? ಯಾರು ಆ ಮಹಾನ್ ಸೂಫಿ ಸಂತ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಪವಾಡ ಪುರುಷರಾಗಿ, ಗ್ರಾಮದ ದೈವವಾಗಿ, ಹಿಂದೂ ಮುಸ್ಲಿಂ ಸಾಮರಸ್ಯದ ಸಂತರಾಗಿ ಜನಮಾನಸದಲ್ಲಿ ನೆಲೆ ನಿಂತಿರುವ ಈ ಸಂತರ ಹೆಸರು ಹಜರತ್ ಶೇಖ್ ಸೈಯದ್ ಬಾದ್ಶಾ ಪೀರ್ ಶೇರ್ ಮಸ್ತಾನಿ ಹುಸೇನಿ ಹೊನ್ನೂರಲ್ಲಿ. ಕಳೆದ ವಾರದಲ್ಲಿ ನಡೆದ ಈ ಸಂತನ ಉರುಸು ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೆವು. ಸುಮಾರು ರಾತ್ರಿ 10 ಗಂಟೆಯಿಂದ ವಿವಿಧ ವಾದ್ಯ ಮೇಳ, ಮಜಲು ಮತ್ತು ಮೊಹರಂ ಹೆಜ್ಜೆ ಕುಣಿತದ ಮೂಲಕ ಶುರುವಾಗುವ ಈ ಗಂಧದ ಮೆರವಣಿಗೆಯು ರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಗ್ರಾಮವೆಲ್ಲ ಸುತ್ತಾಡಿಕೊಂಡು ದರ್ಗಾಕ್ಕೆ ಬಂದು ತಲುಪುತ್ತದೆ. ದರ್ಗಾದ ಹತ್ತಿರಕ್ಕೆ ಗಂಧ ಬರುವುದಷ್ಟೇ ತಡ.
ಭಕ್ತಾದಿಗಳೆಲ್ಲ ಬಂದು ಗಂಧ ಹೊತ್ತಿದ್ದ ಕುದುರೆಕಾರರ ಹತ್ತಿರಕ್ಕೆ ಬಂದು ಹೊನ್ನೂರ ಸಾಹೇಬರ ಹೇಳಿಕೆಯನ್ನ ಕೇಳ್ತಾರೆ. ತಮ್ಮ ಕಷ್ಟಗಳಿಗೆ ಅಜ್ಜನಿಂದ ಪರಿಹಾರ ಕೇಳಿ ಪಡಿತಾರೆ. ತದನಂತರ ಜೆಂಡೆ ಏರಿಸಿ ಎಲ್ಲರೂ ಕೂಡಿಕೊಂಡು ಫಾತಿಹ ಮಾಡಿಸಿ ನೈವೇದ್ಯಕ್ಕೆಂದು ಮಾಡಿರುವ ಮಾದಲಿಯನ್ನು ಹಂಚುತ್ತಾರೆ. हजरत अली अली मौला मोहम्मद मुस्तफ़ा तुम्हारे नूर से भी मौला सुंदर करा है तो लता या मेरे हुसैन हुसैन इमाम हुसैन हजरत अली अली मौला मोहम्मद मुस्तफ़ा तुम्हारे करबला वाले से क्या ತದನಂತರ ರಾತ್ರಿ 2 ಗಂಟೆಯಾದರೂ ಕಾಯ್ದು ಎಲ್ಲರೂ ಅನ್ನಪ್ರಸಾದ ಸ್ವೀಕರಿಸ್ತಾರೆ. ನಾವು ಈ ಉರ್ಸಿಗೆ ಹೋಗುವ ಎಂದುಕೊಂಡು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ನಿಡಿಗೋಳ ಗ್ರಾಮದ ಸೂಫಿ ಶರಣರಾದ ಹುಸೇನ್ ಸಾಹೇಬರ ಕಾರಿನಲ್ಲಿ ನಿಡಿಗೋಳ ಗ್ರಾಮದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವ ದರ್ಗಾ ಇರುವ ರೌಡ್ಕುಂದ ಗ್ರಾಮಕ್ಕೆ ಬಂದೆವು. ಗ್ರಾಮದಲ್ಲಿ ಎಲ್ಲೆಲ್ಲೂ ಸಂಭ್ರಮ ಸಡಗರ. ಎಲ್ಲ ಸಮುದಾಯದವರು ಗಂಧ ನೋಡಲು ಬಂದು ನೆರೆದಿದ್ದರು. ಯುವಕರು ಹಲಿಗೆ ಬಾರಿಸ್ತಾ ಮೊಹರಂ ಹೆಜ್ಜೆ ಹಾಕ್ತಾ ಇದ್ರು. ಅಲ್ಲಲ್ಲಿ ಹೊನ್ನೂರು ಹಲಿಕ್ಕಿ ದೋಸ್ತರ ಹೊದಿನನ್ನುವಂತ ಘೋಷವಾಕ್ಯಗಳು ಕೇಳಿ ಬರ್ತಾ ಇದ್ವು. ಇಡೀ ರೌಡ್ಕುಂದ ಗ್ರಾಮವೇ ಹಬ್ಬದ ವಾತಾವರಣದಂತೆ ಕಂಗೊಳಿಸ್ತಾ ಇತ್ತು. ಅನೇಕ ಸಂತರು, ಸೂಫಿಗಳು, ಮುತುವಲ್ಲಿಗಳು ಈ ಉರುಸು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು. ನಡ್ಕೊಂಡವರಿಗೆ ತಾವು ಏನೇನು ಕಾಯಸ್ ಇಟ್ಕೊಂಡು ನಡೀತಾರ ಅದನ್ನೆಲ್ಲ ಪೂರ್ಣಗೊಂಡವ. ಹಂಗಾಗಿ ಬೆಳಕಂತ ಬಂದತ್ತ. ಮೊದಲು ದೊಡ್ಡದು ಇಲ್ಲಿ ಬೇನೆ ಮರ ಇತ್ತು. ಆ ಬೇನೆ ಮರದಾಗೆಲ್ಲ ದೊಡ್ಡ ದೊಡ್ಡ ಪವಾಡಗಳಾಗಿವ. ಅವಾಗ ಕೂಡ ಏನು ಸಕ್ಕರೆ ಬೀಳ್ತದ್ದು. ಈ ದರ್ಗಾ ಕಟ್ಟಬೇಕಾರ ಅವತ್ತಿಗೆ ಒಬ್ರು ಯಜಮಾನ್ರು ಬಹಳ ತೊಂದರೆಗಿದ್ರಂತ ನಾವ್ ಕೇಳಪಟ್ಟಿಗೆ. ಅವ್ರಿಗೆ ನೆನಪಿಲ್ಲ. ಯಜಮಾನ್ರಿಗೆ ಬಹಳ ತೊಂದರೆಗಿರುವಾಗ ಅವ್ರ ಮೇಲೆ ಕಂಪ್ಲೇಂಟ್ ಆಗಿ ಕೇಸ್ ಆಗಿ ಇರೋ ಕಾಲಕ್ಕ ಯಜಮಾನ್ರ ಹತ್ರ ಅಂದ್ರ ಇವರು ತಂದೆ ತಾತನ ಕಾಲದಾಗ ಹತ್ರ ಬಂದಿದ್ರು ಈ ದರ್ಗಾ ಕಟ್ಟಬೇಕಾರ. ಅವ್ರು ಬಂದು ಇಲ್ಲಿ ವಾಸ ಆಗಿ ಗುಡದಾಗ ಅಣಿಕೊಂಡು ಭಾಳ ದಿವಸ ಇದ್ರಂತ. ಕಂಪ್ಲೇಂಟ್ ಆದಾಗ ಅವ್ರು ಬಂದು ಯಜಮಾನ್ರ ಜೊತೆ ಇಲ್ಲಿ ಮಾತಾಡುವಾಗನೇ ಇಲ್ಲಿ ಅದರಂತ ಕಾಯಸ ಆಗಿ ಪೊಲೀಸರು ಬಂದ್ರ ಅವ್ರು ಇಲ್ಲಿ ಕೂತಿದ್ರ ಪೊಲೀಸರ ಕಣ್ಣಿಗೆ ಇವ್ರ ಕಂಡಿಲ್ಲ. ಆ ರೀತಿ ಪವಾಡ ಆಗಿದೆ. ಅವ್ರ ಕಾಯಸ ಆದ್ಮೇಲೆ ಆ ಯಜಮಾನ್ರ ಬೇನೆ ಗಿಡದ ಅದು ಒಂದು ಪಲ್ಯ ಮುರಿದು ಕೈಯಾಗ ಕೊಟ್ಟಂತ, ಇದನ್ನ ತಗೊಂಡೋಗ ಇದು ಹೋಗೋದ್ರೊಳಗ ಕರಗತ್ತ, ಇದು ಕರಗಿದ್ರ ನಿನಗೆ ಅದು ಕೇಸ್ ಕೂಡ ಕರಗತ್ತ, ಯಾವುದು ಬರಲ್ಲ ಅಂತ. ಆ ಮನುಷ್ಯನಿಗೆ ಹಂಗಾದ್ಮೇಲೆ ಅವ್ರು ಬಹಳ ಖುಷಿಯಿಂದ ಇಲ್ಲೇ ಬಂದಿದ್ದು, ಬಹಳ ಪಾಬಂದಿಯಿಂದ ಈ ದರ್ಗಾ ಕಟ್ಟಿದನು. ಆಮೇಲೆ ಇಲ್ಲೆಲ್ಲ ತೊಟ್ಲುಗಳು ಕಟ್ಟಿರಲ್ಲ. ಬಹಳ ಜನರನ್ನು ಇಲ್ಲಿ ಇಟ್ನಾಳ ಅಂತ ಹೆಣ್ಮಳ ಅಮ್ಮ 20 ವರ್ಷಲಿದ್ದ ಮದುವೆಯಾಗಿ 20 ವರ್ಷ ಆದ್ರ ಮಕ್ಕಳಾಗಿರಲಿಲ್ಲ. ಆ ಅಮ್ಮ ಬಂದು ಇಲ್ಲಿ ನಡ್ಕೊಂಡ್ಲು. ಒಬ್ಬ ಮಗ ಹುಟ್ಟಿದ, ಅವ್ರು ಹೇಳಿದಂಗೆ ನಡ್ಕೊಂಡ್ಲು. ಅವಾಗ ನಮ್ಮಪ್ಪವ್ರು ಇರ್ತಿದ್ರು ಇವ್ರ ಜೊತೆಗೆ. ಆ ಕಾಲಕ್ಕೆ ಬಂದು ಆ ಅಮ್ಮಳ ಮದುವೆಯಾಗಿ 20 ವರ್ಷದ ಮೇಲೆ ಇಲ್ಲಿ ಬಂದ್ಮೇಲೆ ಇವರು ಅಜ್ಜವ್ರು ಏನ್ ಹೇಳಿದ್ರು ಆ ರೀತಿ ಎಲ್ಲ ನಡ್ಕೊಂಡ ಮೇಲೆ ಮಕ್ಕಳದವು. ಅದಕ್ಕಾಗಿ ಅದ್ರ ಗುರುತಿಗಾಗಿ ಈ ತೊಟ್ಲ ತಂದು ಕಟ್ಟಾಳ ಅಮ್ಮ. ಈ ಕಡೆ ನೋಡ್ರಿ, ಆ ತೊಟ್ಲ ಬಂದು ತೊಟ್ಲ ಕಟ್ಟಿದ್ಲ ಅಮ್ಮ. ಹಿಂಗ ಈ ರೀತಿ ಅಲ್ಲ, ಮಕ್ಳಿಗೋಸ್ಕರ ಬಹಳ ಮಂದಿ ನಡ್ಕೊಂಡು ಹೋದ್ರೆ ಬಹಳ ಜನರಿಗೆ ಮಕ್ಕಳು ಮರಿಯನ್ನು ಉಳಿತಿದ್ದಾರೆ ಅಜ್ಜವ್ರು. ಇಲ್ಲೇನು ಕೇಳ್ಕೊಂಡು ಹೋಗ್ತಾರ. ಆದ್ರೆ ಅವ್ರು ಹೇಳಿದ ಪ್ರಕಾರ ನಡ್ಕೊಂಡ್ರೆ ಕಾಯಸಾಗಿ ಬಹಳ ಗ್ಯಾರಂಟಿ ಆಗಿ. 2ನೇ ವರ್ಷದ ಈ ಹೊನ್ನೂರು ಅಲಿ ಸಾಹೇಬ್ರ ಗಂಧದ ಮೆರವಣಿಗೆಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ನಾನು ಹೋದ ವರ್ಷ ಪಾಲ್ಗೊಂಡಾಗು ಈ ವರ್ಷ ಪಾಲ್ಗೊಂಡಾಗು ಹೋದ ವರ್ಷಕ್ಕೂ ಈ ವರ್ಷ ಹೆಚ್ಚಿಗೆ ಐತಿ. ಯಾವ ರೀತಿ ಅಂತಂದ್ರ ಎಲ್ಲಾ ಸಮುದಾಯದ ಜನರು ಸೇರ್ಕೊಂಡು ಅತಿ ಅದ್ಭುತವಾಗಿ ಒಂದು ಉರ್ಸನ್ನ ಆಚರಣೆ ಮಾಡ್ತಾರ. ನೋಡ್ರಿ, ನೀವು ಪಂಜ ಹಿಡ್ಕೊಂಡಿದ್ರಿ, ಬೆಳಕು ಇಟ್ಕೊಂಡವರು ಒಂದು ಸಮುದಾಯದವರು, ಮಡಿ ಆಸೋರು ಒಂದು ಸಮುದಾಯದವರು, ಸಕ್ರೆ ಹೊತ್ಕೊಂಡವರು ಒಂದು ಸಮುದಾಯದವರು. ಹಿಂಗ ಈ ಗ್ರಾಮದ ಎಲ್ಲಾ ಜಾತಿ ಜನಾಂಗ ವರ್ಗಗಳ ಜನರು ಸೇರ್ಕೊಂಡು ಮಾಡ್ತಕ್ಕಂತ ಉರುಸು ಈ ಹೊನ್ನೂರು ಅಲಿ ಸಾಹೇಬರ ಉರುಸು. ಸಾಹೇಬ್ರು ಹೇಳಿದ ಹಾಗೆ 360ನೇ ಉರುಸಿದು. ಒಂದು ರೀತಿಯಿಂದ ವಿವಿಧತೆಯೊಳಗೆ ಏಕತೆಯನ್ನ ಸಾರ್ತಕ್ಕಂಥದ್ದು. ಭಾವೈಕ್ಯತೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾವೈಕ್ಯತೆಯ ಬಗ್ಗೆ ಹೇಳುವ ಮಾತೇ ಇಲ್ಲ. ಅಷ್ಟೊಂದು ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ನೆಲ ಇದು. ಯಾಕಂದ್ರೆ ಬಹುಕಾಲದಿಂದಲೂ ಶರಣರು, ಸೂಫಿ ಸಂತರು, ಅವಧೂತರು ಓಡಾಡಿರ್ತಕ್ಕಂಥ ನೆಲ. ಅವರು ಏಕಂ ಸತ್ ಅಂತ ಹೇಳ್ಕೊಂಡ್ ಬಂದವರು. ಏಕಂ ಸತ್ ಅಂದ್ರೆ
ದೇವನು ಒಬ್ಬನೇ, ಸತ್ಯ ಒಂದೇ ಇದೆ, ದೇವನು ಎಲ್ಲರಿಗೂ ಒಬ್ಬನೇ. ನಾನಾ ರೂಪಗಳಲ್ಲಿ ನಾವು ನೋಡ್ಕೊಂತೇವೆ ಅಷ್ಟೇ. ನಾಮ ಹಲವು, ದೇವನೊಬ್ಬ ನಾಮ ಹಲವು, ಏಕ ಅಲ್ಲಹ ಹಜಾರು ನಾಮ. ಇರೋನೊಬ್ಬನೇ, ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಅನ್ನೋ ಮಾತನ್ನ ನಾವು ಇಲ್ಲಿ ನೋಡ್ಬೋದು. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಇದು ತಿಸ್ತಿ ಪರಂಪರೆಗೆ ಸೇರಿದಾಗಿರಬಹುದು ಅಂತ ಇಲ್ಲಿನ ಚಿಹ್ನೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈ ಕೇಸರಿ ಏನಿದೆ ಅಲ್ಲ, ಅದು ಬಂದು ಅಜ್ಮೀರಿನ ಖ್ವಾಜಾ ಗರೀಬ್ ನವಾಜ್ ಮೊಯಿದ್ದೀನ್ ಚಿಸ್ತಿ ಸಾಹೇಬರ ಒಂದು ಗುರುತು. ಅದು ಅವರು ಆ ಬಟ್ಟೆಗಳನ್ನ ಧರಿಸ್ತಾ ಇದ್ರಂತೆ, ಕೇಸರಿ ಬಟ್ಟೆಗಳನ್ನ. ಇತಿಹಾಸವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು, ಓದ್ಬಲ್ಲ ಇರ್ತಾರು, ಅವರು ಹಿಸ್ಟ್ರಿಯನ್ನ ಬರ್ದಿಟ್ಟಿರ್ತಾರೆ. ಆದ್ರೆ ಪಾಪ ಕುಟುಂಬದಲ್ಲಿ ಇಲ್ಲಿ ಹಿಸ್ಟ್ರಿ ಏನಿಲ್ಲ, ಲಿಖಿತವಾದ ಯಾವುದೇ ದಾಖಲೆಗಳಿಲ್ಲ. ಆದ್ರೆ ಉರುಸುಗಳನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರಲ್ಲ, ಇದು ಎಷ್ಟನೇ ಉರುಸು, ಇದು ಎಷ್ಟನೇ ಉರುಸು ಅನ್ನುವ ಆಧಾರದ ಮೇಲೆ ಇದು 360ನೇ ಉರುಸು. ಅದರಲ್ಲೂ ವಿಶೇಷವಾಗಿ ಇದು ಚಿಸ್ತಿ ಪರಂಪರೆಯ ದರ್ಗಾ ಅಂತ ಹೇಳಬಹುದು. ಹಾಗಾಗಿ ಇಲ್ಲಿ ಒಂದು ಅನ್ಯೋನ್ಯತೆಯಿಂದ ಎಲ್ಲಾ ಜಾತಿ ಜನಾಂಗದವ್ರು ಸೇರ್ಕೊಂಡು ಮಾಡ್ತಕ್ಕಂತ ಉರುಸು, ಇದು ಊರು ಹಬ್ಬ ಇದ್ದಂಗ. ಈ ಕಡೆ ಈ ಊರಲ್ಲಿ ಊರು ಹಬ್ಬ ಇದ್ದಂಗ. ಈಗ ನೋಡಿದ್ರಲ್ಲ, ಈ ಗಂಧ ಊರವ್ರನ್ನೆಲ್ಲರೂ ಸೇರ್ಕೊಂಡು ಕಾಯ್ಕೊಂತ ನಿಂತಿದ್ರು. ಅವ್ರು ಸಮಯ ಎಷ್ಟಾಗೈತಿ ಈಗ ಅಂತಂದ್ರ 2 ಗಂಟೆ ಆಗೈತಿ. 2 ಗಂಟೆ, ಮಧ್ಯರಾತ್ರಿ 2 ಗಂಟೆ ಆಗೈತಿ. ಈ 2 ಗಂಟೆ ಆದ್ರೂನು ಸಹ ಊರು ಜನ ಎಲ್ಲರೂ ಸೇರ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಡೋವರೆಗೂ, ಮನೆಗೆ ಅವ್ರ ಹೆಂಗ ಮನೆಯಿಂದ ಗಂಧ ತಗೊಂಡು ಅವ್ರನ್ನ ಕರ್ಕೊಂಡು, ಅಂದ್ರೆ ಇವ್ರ ಗಂಧವನ್ನು ಹೋರ್ತಕ್ಕಂತ ಸವಾರಿ ಇರ್ತಾರಲ್ಲ, ಕುದುರೆ ಅಂತ ಕರಿತೀವಿ ನಮ್ಮ ಕಡೆ, ಕುದುರೆಕಾರರ ಅಂತ ಕರಿತೀವಿ ನಾವು. ಅವ್ರನ್ನ ಕರ್ಕೊಂಡ್ಬಂದು ಗಂಧ ಹೇರಿಸಿ ಮತ್ತೆ ತಿರ್ಗಾ ಅವ್ರ ಮನೆಗೆ ಬಿಡೋವರೆಗೂ ಅವ್ರು ವೇಟ್ ಮಾಡ್ತಾರ್ರಿ. ಅಂತಹ ರೀತಿ ಒಳಗ ಇದೊಂದು ಆಚರಣೆ ನಡ್ತದ. ಇಲ್ಲಿ ಯಾರೇ ಹುಟ್ಟಿದ್ರು ಕೂಡ ಅವ್ರಿಗೆ ಫಸ್ಟ್ ಮೊದಲ ಹೆಸರು ಕರೆಯೋದೇ ಹೊನ್ನೂರು ಸ್ವಾಮಿ, ಹೊನ್ನೂರು ಸಾಹೇಬ. ಹಿಂದೂಗಳು ಹೊನ್ನೂರು ಸ್ವಾಮಿ ಅಂತ ಕರೀತಾರ, ಮುಸಲ್ಮಾನರು ಹೊನ್ನೂರು ಸಾಹೇಬ ಅಂತ ಕರೀತಾರ. ಏನಂದ್ರೆ ಮೊದಲಿದ್ದನು ಜಾತಿ ಭೇದ ಭಾವ ಯಾವುದೂ ಇಲ್ಲ. ಇಲ್ಲಿ ಬೇಡಿದ್ದ ಭಕ್ತರಿಗೆ ಬೇಡಿದ್ದ ವರವನ್ನು ನೀಡತಕ್ಕಂತ ದರ್ಗಾ ಆಗಿ ಇದು ಇವತ್ತು ವಿಶೇಷ ಶಕ್ತಿ ಪೀಠ ಆಗಿ ಹೊಂದೈತ್ರಿ. ಇಲ್ಲಿ ಈಗ್ಲೂ ಆದ್ರೂನು ರೀ, ಮೊಹರಂ ಬಂತಂದ್ರೆ ಮೊಹರಂದಲ್ಲಿ ಪ್ರತಿಯೊಂದು ದೇವ್ರನ್ನು ಇಲ್ಲಿ ಬಂದು ನಿಂತು ಭೇಟಿಯಾಗಿ ಇಲ್ಲಿ ಹೇಳಿಕೆ ಮಾಡಿ, ಯಾವುದೇ ದುಷ್ಟಶಕ್ತಿಗಳು, ಗಾಳಿ ಯಾವುದೇ ದುಷ್ಟಶಕ್ತಿ ಬಂದಿರಲಿ ಇಲ್ಲಿ ನಿಂತು ಬಿಡಿಸೇ ಹೋಗ್ತಾರ್ರಿ. ಇಲ್ಲಿ ಬಹಳ ಮಂದಿಗೆ ಬಹಳ ಒಳ್ಳೇದಾಗೈತೆ. ಈ ದರ್ಗದ ಮೊದ್ಲು ಆಯ್ತು ಖವಾಲಿ ಕಾರ್ಯಕ್ರಮನು ನಡೆಸ್ತಿದ್ರಿ. ಬಹಳ ವಿಜೃಂಭಣೆ, ರಾತ್ರಿಯಿಂದ 3 ದಿನ 4 ದಿನ ಊರಾಗ ಯಾರು ನಿದ್ದೆ ಮಾಡ್ತಿದ್ದಿಲ್ಲ. ಆ ತರ ಎಲ್ಲಾ ಧರ್ಮದವ್ರು, ಚಿಕ್ಕ ಚಿಕ್ಕ ಮಕ್ಕಳು ಸಮೇತ ಎಲ್ಲರೂ ನಿಂತು ಮಾಡ್ತಾರೆ. ಈಗೂನು ಅದೇ ಭಾವನೆ ಐತ್ರಿ. ಇಲ್ಲಿ ನಡ್ಕಂದವ್ರಿಗೆ ಎಲ್ಲಾ ಒಳ್ಳೇದೈತ್ರಿ. ಇಲ್ಲಿ ನೀವು ವಿಶೇಷವಾಗಿ ನೋಡ್ಬೋದು, ಅಲ್ಲಿನ ದರ್ಗಾದಿಂದ ಬರ್ಬೇಕಾದ್ರೆ ಹಸಿರು ಜೆಂಡದ ಜೊತೆಗೆ ಕೆಂಪು ಜೆಂಡ ಇದೆ ಇಲ್ಲಿ. ಹಸಿರು ಜೆಂಡ, ಕೆಂಪು ಜೆಂಡ ಏನಂದ್ರೆ ಸೂಫಿ ಸರ್ಮಸ್ತ್ ಹುಸೇನಿ ಸಿಲ್ಸಿಲಾ ನೀವು ನೋಡ್ಕೊಂತ ಬರ್ಬೋದು. ಖಾಜಾ ಗರೀಬ್ ನವಾಜ್ ದರ್ಗಾ, ಸೂಫಿ ಖಾಜಾ ಗರೀಬ್ ನವಾಜ್ ಅವ್ರ ಕಡೆಯಿಂದ ಹಿಡಿದು ನಮ್ಮ ಖಾಜಾ ಅಮೀನುದ್ದೀನ್ ಆಲಾ, ಖಾಜಾ ಗರೀಬ್ ನವಾಜ್, ಇವೆಲ್ಲವೂ ಭಾವೈಕ್ಯತೆ ಸಾರ್ತಕ್ಕಂತ ಒಂದು ತಿರಂಗ ಅಂತಾನೆ ಹೇಳ್ಬೋದ್ರಿ. ಭಾವೈಕ್ಯತೆ ಸಾರ್ತಕ್ಕಂತ ಒಂದು ನಿಶಾನೆ ಅಂತ ಹೇಳ್ಬೋದು. ಆ ನಿಶಾನೆಯಿಂದಾನೇ ಎಲ್ಲಾ ಧರ್ಮದವ್ರ ಒಗ್ಗೂಟ ಮಾಡ್ಕೊಂಡು ಆ ಜೆಂಡವನ್ನು ತಮ್ಮ ಹೆಗಲ ಮೇಲೆ ತಗೊಂಡು ನಾವೆಲ್ಲ ಒಂದು ಅಂತ ತೋರಿಸಿ, ಇವತ್ತಿಗೂ ಅದೇ ಪರಂಪರೆ ಇವತ್ತಿಗೂ ನಡ್ಕಂತ, ಇಂದ ಗಂಧ ಇದ್ರೆ ಮುಂದೆ 2 ಜೆಂಡಗಳು ಸಮನಾಗಿ ಬರ್ತಕ್ಕಂಥ ವಿಶೇಷವಾಗಿ ಇಲ್ಲಿ ಸಾಮರಸ್ಯವಾಗಿ ಇದೆ ಸರ್. ಇಲ್ಲಿ ಸಾಮರಸ್ಯವಾಗಿ ವಿಶೇಷವಾಗಿ ಇಲ್ಲಿ ನಡೀತಾ ಬಂದಿದೆ. ಇನ್ನು ಸಕ್ಕರೆ ಬೀಳ್ತಾ ಇದ್ದ ಮತ್ತು ಸಿಹಿಯಾಗಿದ್ದ ಬೇವಿನ ಮರವು ಇವತ್ತು ನೋಡಲು ನಮಗೆ ಸಿಗೋದಿಲ್ಲ. ಕೆಲ ವರ್ಷಗಳ ತರುವಾಯ ಆ ಬೇವಿನ ಮರವನ್ನ ಕಡಿದು ಹಾಕಲಾಗುತ್ತೆ. ಅದೇ ಜಾಗದಲ್ಲಿ ಈಗ ನಾವು ಜೆಂಡೆ ಕಟ್ಟೆಯನ್ನ ಕಾಣಬಹುದು. ಆದರೂ ಇಲ್ಲಿ ನೆಲೆದಿರುವ ಹೊನ್ನೂರಲ್ಲಿ ಸಾಹೇಬರ ಗದ್ದುಗೆ ಅರ್ಥಾತ್ ದರ್ಗಾದ ಮೂಲಕ ಅನೇಕ ಭಕ್ತರು ತಮ್ಮ ಕಷ್ಟಕ್ಕೆ ಪರಿಹಾರ ಕಂಡುಕೊಂಡಿದ್ದಾರೆ. ಇಂತಹ ಅನೇಕ ಚಮತ್ಕಾರಗಳು ನಮ್ಮ ನೆಲದಲ್ಲಿ ಕಾಣಸಿಗ್ತವೆ. ಅವುಗಳಿಂದ ಸಂತರು ಜನರ ದೃಷ್ಟಿಯಲ್ಲಿ ನಡೆದಾಡುವ ದೇವರಾಗಿದ್ದಾರೆ.